integrate the function e to the power of 2x into sine of x dx. ಇಲ್ಲಿ ಇದೊಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ. ಇವೆರಡು ನಾನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಕೀಪ್ ರಿಪೀಟಿಂಗ್. ಸರಿನಾ? ಇ ಟು ದ ಪವರ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಇ ಟು ದ ಪವರ್ ಆಫ್ ಎಕ್ಸೇ ಬರುತ್ತೆ. ಸೈನ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಸೈನ್ ಆಫ್ ಎಕ್ಸ್, ಮುಂದಿನ ಸೈಕಲ್ ಕಾಸ್ ಆಫ್ ಎಕ್ಸ್, ಮತ್ತು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಸೈನ್ ಆಫ್ ಎಕ್ಸ್. ಸೊ ಈ ಥರ ರಿಪೀಟಿಂಗ್ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ರಿಪೀಟಿಂಗ್ ಫಂಕ್ಷನ್ ಆನ್ ಡಿಫ್ರೆನ್ಸಿಯೇಷನ್. ಸರಿನಾ? ಈ ಥರ ಇತ್ತು ಅಂತ ಹೇಳಿದ್ರೆ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ 2 ಸೈಕಲ್ ಹೋಗಬೇಕು. ಅದೇನು ಅಂತ ಹೇಳಿ ನಿಮ್ಗೆ ಮುಂದಕ್ಕೆ ಅರ್ಥ ಆಗುತ್ತೆ. ಗೋ ಟು ಸೈಕಲ್. ಆಯಿತಾ? ಸೊ ಇದನ್ನು ನಾನು ಉತ್ತರ ಬರೆದಾಗ ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ? ದಿಸ್ ಇಸ್ ದ ಥಂಬ್ ರೂಲ್ ಅಂತ ಹೇಳಿ ನಾವು ಕಟ್ಕೊಂಡಿರಿ. ಹಾಂ, ಇಲ್ಲಿ ನೋಡ್ತೀನಿ ಅಂತ ಹೇಳಿ. ಸೊ ವಿಲ್ ಯೂಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಲ್ಲಿ ಯುನ ನಾನು ಇ ಟು ದ ಪವರ್ ಆಫ್ 2x ಅಂತ ತೊಗೊತಾ ಇದ್ದೀನಿ, ಮತ್ತು ವಿ ಸೈನ್ ಆಫ್ ಎಕ್ಸ್. ಸೊ the derivative of u would be 2 into e to the power of 2x, while integration of v dx would be minus cos of x. ಮತ್ತಿವಾಗ ಇಲ್ಲಿ will write the formula u integration of v dx minus integration of u prime v dx dx. ಇಲ್ಲಿ ಐ ವಿಲ್ ಬಿ ಈಕ್ವಲ್ ಟು ಯು ಇ ಟು ದ ಪವರ್ ಆಫ್ 2x ಇದೆ ಇಂಟು ವಿ ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದಾಗ ಏನು ಬರ್ತಿದೋ ಮೈನಸ್ ಕಾಸ್ ಆಫ್ ಎಕ್ಸ್ ಇದೆ ಇದು. ಮತ್ತಿಲ್ಲಿ ತಿರ್ಗಾ ನೆಗೆಟಿವ್ ಬರುತ್ತೆ. ಸೊ ಹಾಗಾಗಿ ಇದು ಪಾಸಿಟಿವ್ ಮೊದಲೇ ಬರ್ಕೊಂಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ 2 ಇಂಟು ಇ ಟು ದ ಪವರ್ ಆಫ್ 2x ಇಂಟು ಕಾಸ್ ಆಫ್ ಎಕ್ಸ್. ಇಲ್ಲಿ ನೆಗೆಟಿವ್ ಮೊದಲೇ ಹ್ಯಾಂಡಲ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಸುಮ್ಮನೆ ಕಾಸ್ ಆಫ್ ಎಕ್ಸ್ ಬರ್ಕೊಂಡೆ. ಸೊ ಇದನ್ನು ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು ಲೆಟ್ ಐ ಬಿ ಈಕ್ವಲ್ ಟು ಮೈನಸ್ ಇ ಟು ದ ಪವರ್ ಆಫ್ 2x ಕಾಸ್ ಆಫ್ ಎಕ್ಸ್ ಪ್ಲಸ್ 2 ಇಂಟು ಐ 2 ಅಂತ ಬರ್ಕೊತೀನಿ. ಏನಕ್ಕಂದರೆ ಮತ್ತೆ ತಿರ್ಗಾ ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನಾವು ತುಂಬ ಏನು ರೆಡ್ಯೂಸ್ ಆಗಿಲ್ಲ. ಇಲ್ಲಿ 2 ಟರ್ಮ್ ಇತ್ತು, ಇಲ್ಲೂ 2 ಟರ್ಮ್ ಇದೆ, ಮತ್ತು ತಿರ್ಗಾ ಇದು ಯಾವತ್ತಿಗೂ ರೆಡ್ಯೂಸ್ ಆಗಲ್ಲ. ಸೊ ಅದಕ್ಕೆ ನಾನು ರಿಪೀಟಿಂಗ್ ಫಂಕ್ಷನ್ಸ್ ಅಂತ ಹೇಳಿ ಬರ್ತಿರೋದು ನಾನು. ಸರಿನಾ? ಸೊ ಇವಾಗ I2 ತಗೊಳ್ಳಿ. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ಇ ಟು ಪವರ್ ಆಫ್ 2x ಸೇಮ್ ಸೈಕಲ್ ಕಂಡು ಕಾಸ್ ಆಫ್ ಎಕ್ಸ್ ಟಿ ಎಕ್ಸ್. I'll call u over here as e to the power of 2x. ಅದೇ ಸೈಕಲು ಕಾಸ್ ಆಫ್ ಎಕ್ಸ್. ಹಾಂ, ಇವಾಗ ಇದನ್ನು ಡಿರೈವ್ ಮಾಡ್ತು ಅಂತ ಹೇಳಿದ್ರೆ ವಿಲ್ ಗೆಟ್ 2 ಇಂಟು ಇ ಟು ದ ಪವರ್ ಆಫ್ 2x, ಮತ್ತು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ವುಡ್ ಬಿ ಸೈನ್ ಆಫ್ ಎಕ್ಸ್. ಸೊ ಹಾಗಾಗಿ I2 ವಿಲ್ ಬಿ ಈಕ್ವಲ್ ಟು ಯು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಲ್ಲಿ 2 ಟೈಮ್ಸ್ ಆಫ್ ಇ ಟು ದ ಪವರ್ ಆಫ್ 2x ಸೈನ್ ಆಫ್ ಎಕ್ಸ್ ಡಿ ಎಕ್ಸ್ ಈ ರೀತಿಲಿ ಬದಲಾಗುತ್ತೆ. ಆದರೆ ಈ ಎಕ್ಸ್ಪ್ರೆಷನ್ ನೋಡಿ ಹೇಗೆ ಕಾಣ್ತಾ ಇದೆ. ಇದು ಇಂಟಿಗ್ರೇಷನ್ ಆಫ್ 2x ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಹೇಗೆ ಕಾಣ್ತಾ ಇದೆ ಇದು? ಇಟ್ಸ್ ನಥಿಂಗ್ ಬಟ್ ಯುವರ್ ಕ್ವಶನ್, ಪ್ರಶ್ನೆನೇ ಅದು. ಏನು ಮಾಡ್ಬೋದು ನಾನು? ಸೊ ಐ ಕ್ಯಾನ್ ಟೆಲ್ ಈ ಪೂರ ಎಕ್ಸ್ಪ್ರೆಷನ್ನು ಇ ಟು ದ ಪವರ್ ಆಫ್ 2x ಸೈನ್ ಆಫ್ ಎಕ್ಸ್ ಮೈನಸ್ 2 ಇಂಟು ಐ ಅಂತ ಹೇಳಿ ಬರ್ಕೊಬೋದು. ಸರಿನಾ? ಸೊ ಕೊನೆಯದಾಗಿ ದಿಸ್ ಇಸ್ ಫ್ರಮ್ 1 ಐ ಇಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಇದು ಮೈನಸ್ ಇ ಟು ದ ಪವರ್ ಆಫ್ 2x ಕಾಸ್ ಆಫ್ ಎಕ್ಸ್, ಅದು ಮರಿಬೇಡಿ, ಪ್ಲಸ್ 2 ಟೈಮ್ಸ್ ಆಫ್ ಇ ಟು ದ ಪವರ್ ಆಫ್ 2x ಸೈನ್ ಆಫ್ ಎಕ್ಸ್ ಮೈನಸ್ 2 ಇಂಟು ಐ. ಸರಿನಾ? ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು minus e to the power of 2x cos of x plus 2 into e to the power of 2x sin of x minus 4i. ಸರಿನಾ? ಸೊ ಇದನ್ನು ನಾನು
ಟ್ರಾನ್ಸ್ಪೋಸ್ ಮಾಡ್ಕೊತು ಅಂದರೆ 5i is equal to ಇಲ್ಲಿ e to the power of 2x ಕಾಮನ್ ತೆಕ್ಕೊಂಡು 2 sin of x minus cos of x ಪ್ಲಸ್ ಅ ಕಾನ್ಸ್ಟೆಂಟ್, ಅದೇ ಮತ್ತೆ ಪ್ಲಸ್ ಅ ಕಾನ್ಸ್ಟೆಂಟ್. ಇಲ್ಲಿ 5i ಬೇಕಾಗಿಲ್ಲ ನನಗೆ, i ಬೇಕು. ಸೊ ಹಾಗಾಗಿ 1/5 ಆಫ್ ಆರ್ e to the power of 2x by 5 ಟೈಮ್ಸ್ 2 sin of x minus cos of x ಪ್ಲಸ್ ಅ ಕಾನ್ಸ್ಟೆಂಟ್. ಇದೆ ನಿಮ್ಮ ಉತ್ತರ, ಸರಿನಾ? ಸೊ ಈ ರೀತಿಯಲ್ಲಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಲ್ಲೂ ಹೋಗ್ತಾ ಇಲ್ಲ ಅದು ಅಂತ ಹೇಳಿದಾಗ, ಸೊ ಆಲ್ವೇಸ್ ರಿಮೆಂಬರ್ ಈ ಮೆಥಡಾಲಜಿ ಉಪಯೋಗ ಬರುತ್ತೆ, ಸರಿನಾ?